ಏನೋ ಮಾಡಿದ್ದಾರೆ ನೋಡಿ, ಜನರ ಒಂದು ನಂಬಿಕೆ ಕಲ್ ಮೇಲೆ ಕಲ್ಲಿಟ್ಟಿದ್ದಾರೆ. ಸೊ ಈಗಷ್ಟೇ ನಾನು ನಮ್ಮ ಫ್ರೆಂಡು ಪಾವಡದಿಂದ ಬಂದು ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಇತ್ತು ಊಟ ಮಾಡಿದೆ ಅನ್ನಪೂರ್ಣೇಶ್ವರಿ ಬ್ರ್ಯಾಂಡಲ್ಲಿ. ಅದಕ್ಕಿಂತ ಮುಂಚೆ ಒಂದು ದೋಸೆ ತಿಂದೆ. ಅದಾದಮೇಲೆ ಮನೆಯಿಂದ ತಂದಿರ್ತಕ್ಕಂಥ ಬೆಳಗ್ಗೆ ತಿನ್ನೋಕ್ಕಾಗಲಿ ಅಮ್ಮ ಚಿತ್ರಾನ್ನ ಮಾಡಿತ್ತು. ಸೊ ಇಲ್ಲಿ ಬಂದು ಸ್ವಲ್ಪ ಶೇರ್ ಮಾಡ್ತಾಯಿದ್ವಿ. ಎದುರುಗಡೆ ನನ್ನ ಫ್ರೆಂಡ್ ಇದ್ದಾರೆ. ನಾವು ಅಚಾನಕ್ಕಾಗಿ ಇದೆ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡ್ವಿ. ನಾನು ಅಂದ್ಕೊಂಡೆ ಬಂದರೆ ನಮ್ಮ ಫ್ರೆಂಡೂ ಬರ್ತಾಯಿದ್ರು ಧರ್ಮಸ್ಥಳಕ್ಕೆ ಅಂತ. ಹೋಗಿ ಜೊತೆಲೆ ಪಾವಡದಿಂದ ಬಂದ್ವಿ. ಸೊ ಅಲ್ಲಿ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ. ಸೊ ಈಗ ಮಾಡಿದ್ದಾಯ್ತು. ಬೆಳಿಗ್ಗೆ ಅಲ್ಲಿ 9 ಗಂಟೆಗೆ ಬಿಟ್ವಿ. ಬರೋಕ್ಕೋಗಿಗೆ 11:30 ಆಯಿತು. ಡೈರೆಕ್ಟ್ ಧರ್ಮಸ್ಥಳ ಬಸ್ 1 ಗಂಟೆಗೆ ಇದ್ದಾದ್ರು. ಈಗ ಬಂದು ಒಂದು ಸ್ವಲ್ಪ ತಿಂಡಿ ಮಾಡ್ತಾಯಿದ್ವಿ. ತಿಂಡಿ ಮಾಡ್ಕೊಂಡು ಸ್ವಲ್ಪ ಕಾಫಿ ಕುತ್ಕೊಂಡು 1 ಗಂಟೆ ಡೈರೆಕ್ಟ್ ಬಸ್ ಹತ್ಬಿಟ್ರೆ ಸ್ವಲ್ಪ ಸ್ಲೀಪ್ ಮಾಡ್ಕೊಂಡು ಆಮೇಲೆ ಓಕೆ ಹೋಗ್ತಾ ಮಾತಾಡೋಣ ಬಂದು. ಯಾವ ಫ್ರೆಂಡ್ ಅಂತ ಎಲ್ಲರೂ ದೂರ ನೋಡಿ. ಪ್ರಮೋದ್ ಅಂತ. ಸೊ ಸಿಕ್ಕಿದ್ರು ಜೊತೆಲಿಗೆ ಜರ್ನಿ ಚೆನ್ನಾಗಿರುತ್ತೆ. ಕ್ಲೋಸ್ ಫ್ರೆಂಡ್ಸ್ ಸಿಕ್ಕಿದ್ರೆ ಮಾತಾಡ್ಕೊಂಡು ಹೋಗ್ತಾ ಇರುತ್ತಲ್ಲ, ಫ್ಲ್ಯಾಶ್ ಬ್ಯಾಕ್ ಎಲ್ಲ ರಿಕಾಲ್ ಮಾಡ್ಕೊತಾರೆ. ಸೊ ಹಾಗಾಗಿ ನಮ್ಮ ವಿಡಿಯೋ ಮಾಡಬೇಡ ನನಗೆ ಇಷ್ಟ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಬಾ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುತ್ತೆ. ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ. ಎಲ್ಲ ಏನೇ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತಾರೆ. ಕಾಮನ್ ಆಗಿದೆ, ಏನು ತೊಂದರೆ ಇಲ್ಲ. ಒಂದ್ಸರಿ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಾರೆ. ನಾಚಿಕೆ ಸ್ವಭಾವ ನನಗಿಂತ ನಾಚಿಕೆ ಸ್ವಭಾವ. ಕ್ಯಾಮ್ರಾ ಮುಂದೆ ಬರೋದು ಹೆಚ್ಚು. ನಾನು ಮೊದಲಿಂದನೇ ಅಷ್ಟು ಅಭ್ಯಾಸ ಇಲ್ಲ. ನಾನು ಇದು ಯೂಟ್ಯೂಬ್ ಬ್ಲಾಗ್ ಮಾಡೋದ್ರಿಂದ ಬರ್ತಾಯಿದ್ದೀನಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾವಡ. ನಾನಿವತ್ತು ತುಮಕೂರಲ್ಲಿದ್ದೀನಿ. ಇವತ್ತು ತುಮಕೂರಿಂದ ಡೈರೆಕ್ಟ್ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಸೊ ಈಗಷ್ಟೇ ತಿಂಡಿ ಮಾಡ್ಕೊಂಡು ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇರ್ಬೋದು. ಏನು ಗುರು, ನಮ್ಮ ತುಮಕೂರು ಬೆಂಗಳೂರಾಗಿದೆ ಯಾವಾಗ ಒಂದು ಗೊತ್ತಾಗ್ತಿಲ್ಲ. ಸೊ ಈ ಬಸ್ ಸ್ಟ್ಯಾಂಡ್ ಹೊಸದಾದಾಗಲಿಂದ ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಪಾಪ ಚೆನ್ನಾಗಿದೆಲ್ಲ. ಹಾಯ್, ಸೂಪರ್ ಇದೆ. ಫುಲ್ ರಶ್ ಇದೆ ಇಲ್ಲೇ. ಓಕೆ, ಬಸ್ಸು ಬಂದಿದೆಯಾ ನೋಡೋಣ. ಪರವಾಗಿಲ್ಲಲ್ಲ, ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ. ಹಾಂ, ಇನ್ನು ನಮ್ಮ ಬಸ್ಸಿಗೆ ಬಂದಿಲ್ಲ ಅನಿಸುತ್ತೆ. ಸರ್ಚಿಂಗ್ ಹಿಂದ್ಗಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ಯಾವುದೋ ಬರ್ತಾ ಇದೆ, ಅಶ್ವಮೇಧ ಬಸ್ ಬರ್ತಾ ಇದೆ. ಅದೇನಾ ನಮ್ಮದು ಧರ್ಮಸ್ಥಳಕ್ಕೆ ಹೋಗೋ ಬಸ್ಸು? ಓಕೆ ಅನ್ಕಣ 9 ಹಾಸನ, ಧರ್ಮಸ್ಥಳ, ಮಡಿಕೇರಿ, ಶೃಂಗೇರಿ, ಅರಸೀಕೆರೆ, ಚಿಕ್ಕಮಗಳೂರು ಅಲ್ಲಿದ್ದಾವೆ. ಇಲ್ಲೇ ಬರುತ್ತೆ ಮೇ ಬಿ. ಇದೆ ಪ್ಲಾಟ್ಫಾರ್ಮ್ ಇವೆಲ್ಲ ಕೂತ್ಕೊರೋಣ. ಮೈಸೂರು ಇನ್ನು ಹಾಫ್ ಆನ್ ಅವರ್ ಟೈಮ್. ಸೊ ನಮ್ಮ ಬಸ್ ಬಂದಿದೆ. ಸೊ ನಮ್ಮ ಫ್ರೆಂಡು ಸೀಟ್ ಹಾಕೋಕ್ಕೆ ಹೋಗ್ತಿದ್ದಾನೆ. ನೋಡೋಣ, ಇನ್ನು ಕೂರಿಲ್ಲ, ಎಲ್ಲ ಜನ ಇಳಿಬೇಕಲ್ವ. ಇಳಿದಾದ್ಮೇಲೆ ಹೋಗೋಣ. ಸೊ ಡೈರೆಕ್ಟ್ ಬಸ್ ಹತ್ತೋಣ ಅಂತಂದ್ಬಿಟ್ಟು ಡೈರೆಕ್ಟ್ ಬಸ್ಗೋಸ್ಕರ ವೆಯ್ಟ್ ಮಾಡಿದ್ರೆ ಆ ಬಸ್ಸಲ್ಲಿ ಒಂದು ಸೀಟೂ ಇದೆ, ಎಲ್ಲ ಡೈರೆಕ್ಟ್ ಫುಲ್ ಆಗಿಬಿಟ್ಟಿದ್ದಾವೆ. 1 ಗಂಟೆ ಬಸ್ಸು. ಈಗ ನಾವೇನಿದ್ರು ಡೈರೆಕ್ಟ್ ಹಾಸನ ಹೋಗಿ ಬಸ್ಸಲ್ಲಿ ಹಾಸನದಿಂದ ಚಿಕ್ಕಮಗಳೂರು ಹಂಗೆ ಹೋದರೆ ಬೆಸ್ಟ್ ಅನಿಸುತ್ತೆ. ಹಾಸನ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ನಾನು ಅಂದ್ಕೊಂಡು. ನೋಡೋಣ ಏನಾಗುತ್ತೆ. ಯಾವುದು ಬರೋದು ಎಲ್ಲ ಗ್ರಾಮಾಂತರ. ಒಂದು ವರ್ಗದಲ್ಲಿ ಇದು ಗ್ರಾಮಾಂತರ ಸಾರಿಗೆ.
ಈಗ ಇಲ್ಲಿ ಪ್ಲೇಸ್ ಖಾಲಿ ಆಗಿದೆ ಅಲ್ಲ ಧರ್ಮಸ್ಥಳದ್ದು ಹೇಗಿರುತ್ತೆ ಏನು ಎಷ್ಟೊಂದು ಜನ ಓಡೋಗ್ತಾರೆ ನೋಡಿ. ಫ್ರೀ ಬಿಟ್ಟಿದ್ದಕ್ಕೆ ಸೀಟ್ಗಳೇ ಸಿಗ್ತಾಯಿಲ್ಲ, ಇಷ್ಟೊಂದು ಜನ ಫುಲ್ಲು ರಶ್ ಕ್ರೌಡ್ ಇದೆ. ಪಾವಡದ ಗಾಡಿನ ಅದು ಒಟ್ಟು ಪಾವಡ ಸೈಡ್ ಹೋಗೋದು, ಕೊರಟಗೆರೆ ಮಧುಗಿರಿ ಮಡಕಶಿರ ಪಾವಡ ಸೈಡ್ ಅದು ಪ್ರತಿ ದಿನವೂ ಹಿಂಗೆ ಇರುತ್ತೆ ಅನ್ಸುತ್ತೆ, ಫುಲ್ಲು ರಶ್ಶು ಕ್ರೌಡು. ಈ ಹೆಣ್ಮಕ್ಳಿಗೆ ಫ್ರೀ ಬಿಟ್ಬಿಟ್ಟು ಗಂಡು ಮಕ್ಕಳಿಗೆ ಪ್ಲೇಸೇ ಇಲ್ಲ, ಕೂತ್ಕೊಳ್ಳೋಕ್ಕಾಗಲಿ ನಿಂತ್ಕೊಳ್ಳೋಕ್ಕೂ ಪ್ಲೇಸ್ ಇರೋಲ್ಲ, ಅಷ್ಟೊಂದು ರಶ್ಶು ಬಿಕಾಸ್ ಆಫ್ ಫ್ರೀ ಬಸ್. ಏನ್ರಿ ಮಾಡೋದು ಪ್ರಮೋದ್ ಅವರೇ, ಬಸ್ಸೇ ಸಿಕ್ಕಿಲ್ಲ. ಬಸ್ ಬಂದಿದೆ ಬಟ್ ಸೀಟ್ ಸಿಕ್ಕಲಿಲ್ಲ ಅಷ್ಟೇ. ಬಟ್ ನಾವು ಸಾಯಂಕಾಲ ಹೋಗ್ಬೋದಿತ್ತು ಡೈರೆಕ್ಟ್ ಬಸ್ಗೆ, ಬಟ್ ಏನಪ್ಪ ಅಂದರೆ ಈವ್ನಿಂಗ್ ಆಗಿರೋದ್ರಿಂದ ಆಗೋದಿಲ್ಲ, ನೈಟೆಲ್ಲ ಹೋಗ್ಬೇಕಾಗುತ್ತೆ. ಸೊ ಡೇಯಲ್ಲಿ ಪ್ಲ್ಯಾನ್ ಮಾಡಿದ್ದಾಯಿತು, ನೈಟ್ ಅನ್ಪ್ಲಾನ್ಡು ನಂದು. ಡೈರೆಕ್ಟ್ ಬಸ್ ಪಾವಡದಿಂದ ಅಶ್ವಮೇಧನೇ ಇದೆ 5:30ಗೆ ಸಾಯಂಕಾಲ ಪ್ರತಿದಿನ. ಏನು ಮಾಡೋದು ಅಂತ ಸಾಯಂಕಾಲ ಬೇಡ ಅಂತ ಈಗ ಬೆಳಿಗ್ಗೆ ಮಾರ್ನಿಂಗ್ ಹೊರಟಿರೋದು. ಯಾಕಂದರೆ ನೈಟ್ ಅಷ್ಟೇನೋ ವೀಡಿಯೋ ಮಾಡೋಕ್ಕಾಗಲ್ಲ, ನೈಟ್ ವ್ಯೂ ಕಾಣಲ್ಲ. ಸೊ ಹಾಗಾಗಿ ಬಸ್ಗೋಸ್ಕರ ವೆಯ್ಟಿಂಗ್, ಹಾಸನ ಬಸ್ಗೋಸ್ಕರ. ಯಾವ ಬಸ್ ಬರೋದು? ತುಮಕೂರು ಹಾಸನ ಎಲ್ಲ ಖಾಲಿ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಹಾಸನಕ್ಕೆ ಹೋಗೋ ಬಸ್ಸುಗಳು ಬರ್ತಾ ಇಲ್ಲ. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇದೆ, ಕ್ರೌಡ್ ಇದೆ ಅಂತ. ಸೊ ಬಸ್ಸುಗಳೇನು ಕಮ್ಮಿ ಬಿಟ್ಟಿದ್ದಾರೆ ಅನ್ಸುತ್ತೆ, ಏನೋ ಗೊತ್ತಾಯಿಲ್ಲ. ಹಾಫ್ ಆನ್ ಅವರ್ 1 ಅವರಿಂದ ವೆಯ್ಟ್ ಮಾಡಿದ್ವಲ್ಲಿ, ಸೊ ಒಂದು ಬರಲೇ ಇಲ್ಲ. ಸೊ ಈ ಬಸ್ಸು ಕುಣಿಗಲ್ಗೆ ಹೋಗುತ್ತಂತೆ. ಕುಣಿಗಲ್ಗೆ ಹೋಗಿ ಅಲ್ಲಿಂದ ಹೈವೇ ಬರುತ್ತಲ್ಲ, ಹೈವೇಲಿ ಆರಾಮ ಬಸ್ಸಿಗೆ ತಗೊಂಡು ಹೋಗ್ಬೋದು. ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ ಎಲ್ಲ ರಶ್ ಇದೆ, ಅಷ್ಟು ಕ್ರೌಡ್ ಇದೆ. ನೋಡ್ಬೇಕು ಯಾವ ಥರ ಇದು ಇರುತ್ತೆ ಅಂತ. ಅಲ್ಲಂತೂ ಸಿಗಲೇ ಇಲ್ಲ ಬಸ್ ಅಂತ, ವೆಯ್ಟ್ ಮಾಡಿ ಸಾಕಾಯಿತು. ನೋಡಲ್ಲಿ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಫುಲ್ ಬರೀ ಲೇಡೀಸೇ, ಜೆಂಟ್ಸ್ ಒಬ್ಬರು ಹತ್ತಾ ಇಲ್ಲ, ಸೀಟ್ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಈಗ ನಾವು ಹೋದ್ರೂ ಈ ಬಸ್ಸಲ್ಲೇ ಫುಲ್ಲು ಸ್ಟ್ಯಾಂಡಿಂಗಲ್ಲೇ ಹೋಗ್ಬೇಕಾಗುತ್ತೆ. ನೋಡಲ್ಲಿ ಅವ್ರು ಯಾರು ಹೆಂಗ್ಸು ಎಷ್ಟು ಜೋರಾಗಿ ಬಾಯ್ ಮಾಡ್ತಾಯಿದ್ದಾರೆ. ಹಲೋ ಹಾಯ್. ಏನಂತಂದರೆ ನಿಮಗೆ ತುಮಕೂರಲ್ಲೇ ಲಾಸ್ಟ್ ಅಪ್ಡೇಟ್ ನೀಡಿದ್ದೆ. ತುಮಕೂರು ಬಸ್ ಸ್ಟ್ಯಾಂಡಲ್ಲೇ ಬಸ್ ವೆಯ್ಟ್ ಮಾಡಿ ಸಾಕಾಗೋಯಿತು. ಹಾಸನ ಬಸ್ಸುಗಳು ಬರಲೇ ಇಲ್ಲ. 1 ಅವರ್ ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ವಿ, ಬರಲೇ ಇಲ್ಲ. ಸೊ ಧರ್ಮಸ್ಥಳದ ಬಸ್ ಒಂದು ಬಂತು, ಅದು ನೋಡಿದ್ರೆ ಫುಲ್ಲು ರಶ್ಶು. ಸೊ ಉಚಿತವಾಗಿ ಕೊಟ್ಟಿರೋದ್ರಿಂದ ಎಲ್ಲ ಬರೀ ಲೇಡೀಸ್ ನಿಂತ್ಕೊಂಡಿದ್ರು. ಸೊ ಹಾಗಾಗಿ ಅದರಲ್ಲಿ ಸೀಟೇ ಸಿಗಲಿಲ್ಲ. ಸೊ ಸ್ಟ್ಯಾಂಡಿಂಗ್ ಅಂದರೆ ಎಷ್ಟೊತ್ತಂತ ನಿಂತ್ಕೊಳ್ಳೋಕ್ಕಾಗುತ್ತೆ, 5-6 ಅವರ್ಸ್ ಆಗೋದಿಲ್ಲ ಅಂತ. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡಿದ್ವಿ, ಬಸ್ಸು ಬರಲಿಲ್ಲ. ಸೊ ಪ್ಲ್ಯಾನ್ ಮಾಡಿಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ತಿಪ್ಟೂರಿಗೆ ಬಂದು, ತಿಪ್ಟೂರಿಂದ ಈ ಕಡೆ ಬಂದಿದ್ದಾಯಿತು ಹಾಸನಿಂದ ಚಿಕ್ಕಮಗಳೂರಿಂದ ಧರ್ಮಸ್ಥಳ. ಸೊ ಬೈ ಬಸ್ಸಲ್ಲೇ KSRTC ಬಸ್, ರೆಡ್ ಬಸ್ಸಲ್ಲೇ ಬರೋಷ್ಟೊತ್ತಿಗೆ 8:45-9 ಗಂಟೆ ಆಯಿತು. ಸೊ ಎಲ್ಲ ಕಡೆ ಏನದು ನೋ ರೂಮ್ಸ್ ಅವೈಲೇಬಲ್ ಅಂತ ಹಾಕಿದ್ರು. ಸೊ ಆಟೋದ ಹತ್ರ ಮಾತಾಡ್ಬಿಟ್ಟು ಬೇರೆ ಕಡೆ ಸ್ವಲ್ಪ 1-3 ಕಿಲೋಮೀಟರ್ಸ್ ಈ ಕಡೆ ಬಂದಾದಮೇಲೆ ನೇತ್ರಾವತಿ ನದಿ ಕಡೆ ಸ್ನಾನಘಟ್ಟದ ಕಡೆ ಬಂದು ಅಲ್ಲಿ ಕೆಲವೊಂದು ರೂಮ್ಗಳನ್ನ ಎಲ್ಲ ಅಲ್ಲಿನೂ ಫುಲ್ ಆಗಿದ್ವು. ಈ ಕಡೆ ಎಲ್ಲ ಅವ್ರು ಗೊತ್ತಿರೋ ಹತ್ರ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಈ ಕಡೆ ಬಿಟ್ಟರು. ಪರ್ ಹೆಡ್ಡು ವೀಕೆಂಡ್ ಆಗಿರೋದ್ರಿಂದ ಒಂದು ರೂಮಿಗೆ 2,000-2,500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ನಾನ್ AC ನೋಡ್ಬೋದು ಎಲ್ಲ ಸಿಂಗಲ್ ರೂಮು. ಸೊ ಅದು ಎಂಟ್ರೆನ್ಸ್ ಇರುತ್ತೆ, ಈ ಕಡೆ ಬಾತ್ರೂಮು, ಅದಕ್ಕೆ ಸ್ವಲ್ಪ ಅವಿರುತ್ತೆ. ಸೊ ಹಾಗಾಗಿ ಫುಲ್ಲು ರಶ್ ಕ್ರೌಡ್ ಬೇರೆ ಒಂದು ವೀಕೆಂಡ್ ಆಗಿರೋದ್ರಿಂದ. ಸೊ ಹಾಗಾಗಿ ನಿನ್ನೆ ಬರೋಷ್ಟೊತ್ತಿಗೆ 9 ಗಂಟೆ ಆಯಿತು. ತಿಂಡಿ ಮಾಡಿಕೊಂಡು ಮತ್ತೆ ಒಂದೇ ಸರಿ ರೂಮ್ಗೆ ಬಂದುಬಿಟ್ವಿ. 10 ಗಂಟೆ ಆಯಿತು ಬಂದು ಮಲಗೋಷ್ಟೊತ್ತಿಗೆ. ಸೊ ಈಗ 5:30 ಆಗಿದೆ. ಸೊ ಎಲ್ಲ ನನ್ನ ಫ್ರೆಂಡು ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ. ಸೊ ಏನಕ್ಕೆ ಡಬಲ್ ಕಾಟ್ ಅಂತ ಅವನೇ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಬೆಡ್ಡು ಅಲ್ಲ ಇದಲ್ಲ, ನಾನು ಸೈಡ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಸೊ ಈಗ ರೆಡಿ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗೋದು. ಸೊ ಫಸ್ಟ್ ಟೈಮ್ ಇದು ಲಾಗ್ ಮಾಡ್ತಿರೋದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೀಗ. ಏನಪ್ಪ ಅಂದರೆ
ಈ ಪುಣ್ಯಕ್ಷೇತ್ರಕ್ಕೆ ಬರಬೇಕಂದ್ರೆ ಈ ಬಸ್ಸುಗಳಲ್ಲಿ ಪುರುಷರಿಗೆ ಪ್ಲೇಸೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ರಶ್. ಸೀಟ್ ಹಾಕಿದ್ವಿ, ಬ್ಯಾಗ್ಗಳು ತೆಗೆದು ಕೂತ್ಕೋತಿದ್ದಾರೆ. ಏನು ಹೇಳ್ಬೇಕು ಹೆಣ್ಮಕ್ಳನ್ನ? ಅಯ್ಯೋ ಅಂದ್ಕೊಂಡಮ್ಮ, ನಾವು ಹಾಕಿದ್ವಿ ಸೀಟ್ಸ್ ನೋಡಮ್ಮ, ಬ್ಯಾಗ್ಗಳು ಕೂತ್ಕೊಳ್ತೀವಿ. ಬ್ಯಾಗ್ ಯಾರಿದ್ರೆ ಇದು ಅಂತದ್ದು, ನಾವೇನು ಇಳಿತಿಲ್ಲಮ್ಮ, ಹತ್ಕೊತಾ ಇದ್ದೀವಿ, ನಮ್ಮ ಸೀಟ್ ಹಾಕಿದ ಬ್ಯಾಗಲ್ಲೇ ಇಡ್ರಿ ಅಂದರೆ ಹಂಗೆ ಅಂದ್ಬಿಟ್ಟು ಹೇಳಿ ಕೂತ್ಕೊಂಡು ಬಂದಿದ್ದಾಯಿತು. ಓಕೆ ಬನ್ನಿ ಹೋಗೋಣ, ದೇವದರ್ಶನಕ್ಕೆ ಹೋಗಿ ಇದು ಮಾಡ್ಕೊಂಡ್ಬರೋಣ. ಓಕೆ ಶರ್ಟ್ ಹಾಕೊಂಡಿದ್ದಾಯ್ತು. ಈಗಷ್ಟು ಸ್ನಾನ ಮಾಡ್ಕೊಂಡು ಶರ್ಟ್ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿ ಪಂಚ ಬೇರೆ ಹುಟ್ಟಿದ್ದೀನಿ. ಇದ್ರ ಜೊತೆಗೆ ಒಂದು ಶಾಲು ಹಾಕ್ಕೊಬಿಟ್ರೆ ಪರ್ಫೆಕ್ಟ್ ರೆಡಿ. ವಾ ಓಕೆ ಕಮ್ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸರಿ ಓಕೆ ಈಗ ಹೋಗಿ ಬರೋಣ. ಓಹ್ ನನ್ನ ಫ್ರೆಂಡ್ ಹೋಗಲೇ ಪ್ರಕೃತಿನ ಎಂಜಾಯ್ ಮಾಡ್ತಿದ್ದಾನೆ. ಸೊ ಹೊರಗಡೆ ಇಂಥ ವ್ಯೂ ಇದೆ ಅಂತ ನನಗೆ ಗೊತ್ತಿಲ್ಲ. ನೈಟ್ ಬಂದಾಗ ಸೂಪರ್ ಇದೆಲ್ಲ, ಅಡಿಕೆ ತೋಟ ಹಾಕಿದ್ದಾರೆ. ಒಳ್ಳೆ ನೇಚರ್ ಇದೆ, ಚೆನ್ನಾಗಿದೆ ತೋಟ. ಇಲ್ಲೇ ನೋಡಿ ನಾವಿದ್ದು ಫ್ರೆಂಡಲ್ಲಿ ವೆಯ್ಟ್ ಮಾಡ್ತೀನಿ, ಹೋಗೋಣ ಬರ್ರಿ. ಸ್ವಾತಿ ರೆಸಿಡೆನ್ಸಿ ಆಟೋ ಹೋಗೋಣ. ಫುಲ್ಲು ಫಾಗಿದೆ, ಮಾರ್ನಿಂಗ್ ಒಳ್ಳೆ ಫುಲ್ ಗುಡ್ ವೈಬ್ಸ್ ಇದೆ, ಪಾಸಿಟಿವ್ ವೈಬ್ಸ್ ಫ್ರಮ್ ಧರ್ಮಸ್ಥಳ. ತುಂಬ ಕಾರ್ಸ್ ಎಲ್ಲ ಬಂದಿದ್ದಾವೆ. ಹೇಳ್ಕೊಂಡು ಹೋಗೋದಾ? ಆಟೋ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದೀಗ. ನದಿ ತಟಕ್ಕೆ ಬಂದಿದ್ದೀವಿ ಸ್ನಾನಘಟ್ಟಕ್ಕೆ ಮುಗಿಸ್ಕೊಂಡು. ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ. ಈಗ ತುಂಬ ಜನ ಸ್ನಾನಕ್ಕೆ ಬಂದಿದ್ದಾರೆ. ನಾವು ರೂಮಲ್ಲೇ ಮಾಡಿಕೊಂಡು ಸ್ನಾನ, ತುಂಬ ಚಳಿ ಅಂತ. ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ, ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಕ್ರೌಡ್ ಇದೆ. ಸಂಜಯ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಎಲ್ಲ ಬಂದಿದ್ದಾರೆ. ಹಿಂಗೆ ಅಲ್ಲಿ ನೋಡ್ರಿ ಏನು ಫಾಗಿದೆ ಟೌನಲ್ಲಿ. ನೋಡ್ಕೋಬೋದು. ನೈಟೆಲ್ಲ ಪ್ಯಾಸೆಂಜರ್ ತಗೊಂಡು ಸುಸ್ತಾಗಿ ದೀಪದಲ್ಲಿ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ಹಿಂಗೆ ಬರೋದು ಎಂಟ್ರೆನ್ಸ್ ನೋಡ್ಬೋದು. ಸ್ಥಳಕ್ಕೆ ಎಂಟ್ರೆನ್ಸ್ ಬಂದು ರೀಚ್ ಆಗಿ ಈಗ ಮುಂದೆ ಹೋಗ್ತಿದ್ದಾವೆ. ಕಾಮೆಂಟ್ರಿ ಥರ ಇದೆಯಾ ನಂದು. ಸ್ಪೋರ್ಟ್ಸ್ ಜಾಸ್ತಿ ನೋಡ್ತೀವಲ್ಲ, ಕ್ರಿಕೆಟ್, ಅದಕ್ಕೆ ಈ ಥರ ಸ್ಪೀಚ್ ಮಾಡೋದು. ಟೈಮ್ 7 ಗಂಟೆ ಆಗಿದೆ. ಇಳಿದ್ಬಿಟ್ಟು ಹೋಗೋದೆ ನಾವೀಗ.
ರಶ್ ಇದ್ದಾರೆ ಗುರು, ಭಯಂಕರ ರಶ್ ಇದ್ದಾರೆ ರೂಮ್ಸಿಂದ. ಭಯಂಕರ ಜನ ಇದ್ದಾರೆ. ಇಲ್ಲಿ ಲಗೇಜ್ ತಗೊಬಂದು ಮತ್ತೆ ಅಲ್ಲಿ ಲಗೇಜ್ ಲಾಬಿಯಲ್ಲಿ ಇಡೋದಕ್ಕೂ ಫುಲ್ಲು ಲೇಟ್ ಆಗ್ಬಿಡುತ್ತೆ. ಸೊ ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ ಹೋಗೋದಕ್ಕೆ ಕ್ಯೂ ಅಲ್ಲೇ. ಹೀಗೆ ಬಂದರೆ ಭೋಜನಕ್ಕೆ ಹೋಗೋ ದಾರಿನೋ ಅಂತ ಹಾಕಿದ್ದಾರೆ. ಅದು ಮುಗಿಸ್ಕೊಂಡು ಬಂದರೆ ಮತ್ತು ಇಲ್ಲೊಂದು Q3 ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಅಲ್ಲಿ ಹೋಗ್ಬೇಕಾದ್ರೆ ನನಗೆಲ್ಲ ಹಾಕೊಂಡು ಹೋಗ್ಬೇಕು. ಸೊ ಇದೆ ಲಗೇಜ್ ಇಡೋ ಒಂದು ಪ್ಲೇಸು, ಇಟ್ಕೊಬೋದು ನೀವು. ನಿಧಾನ ಎಲ್ಲಿಗೆ? ಸ್ಲಿಪ್ಪರ್ ಬಿಟ್ಟು ಹೋಗೋದಲ್ಲ, ಇಲ್ಲೇ ಬಿಡಮ್ಮ. ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗೋದು. ಈಗ ನಾವು ಟಿಕೆಟ್ ತಗೊಳಕ್ಕೆ ಹೋಗ್ತಿದ್ದೀವಿ, ನೋಡ್ಬೋದು ನೀವು. ಫುಲ್ಲು ಲೇನು. ಸೊ ಫೈನಲಿ ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ, ನೋಡ್ಕೋಬೋದು. ರೈಟು 4 ಲೇನ್ ಇದೆ. ದೇವಸ್ಥಾನ ನೋಡ್ಬೋದು, ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು. ಭಯ ಆಗುತ್ತೆ ಇವರು ಮೊಬೈಲ್ ಕ್ಯಾಮ್ರಾ ಯಾರು ಕಿತ್ಕೊತಾರೆ ಅಂತ. ಶ್ರೀ ಸಾನ್ನಿಧ್ಯ ಭವ್ಯ ಭವನ ಧರ್ಮಸ್ಥಳ. ಕ್ರೌಡ್ ಏನು ರಶ್ ಇಲ್ಲ, ಆರಾಮಾಗಿ ಸಾಗ್ತಾ ಇದೆ ಸ್ಲೋ ಮೋಷನಲ್ಲಿ. ಈಗಷ್ಟೇ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಿದ್ದಾಯಿತು, ಧರ್ಮಸ್ಥಳ ಮಂಜುನಾಥ ಸ್ವಾಮಿನ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಫ್ರೀ ಇತ್ತು, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಆದರೂ ಎಲ್ಲ ಭಕ್ತಿಯಿಂದ ಹೋಗಿ ಬಂದಿದ್ದಾಯಿತು. ಚೆನ್ನಾಗಿತ್ತು ಮಾತ್ರ. ನಿಮಗೆ ತೋರಿಸ್ತೀನಿ, ತುಂಬ ಜನ ಬಂದಿದ್ದಾರೆ. ಸೂಪರ್ ಇದೆ ಅನಿಸುತ್ತಲ್ವ. ಸೊ ಪ್ರಸಾದ ತೀರ್ಥಕ್ಕೆ ಎಲ್ಲ ತೊಗೊಂಡಿದ್ದಾಯಿತು. ಈಗ ಹೊರಗಡೆ ದೇವಸ್ಥಾನ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಈಗ ದರ್ಶನ ಆಗಿದೆ, ಮುಗಿಸ್ಕೊಂಡು ಸೀದಾ ರೂಮ್ ಹತ್ರ ಹೋಗಿ
ಬರೋಣ ಬನ್ನಿ. ಹಿಂಗೆ ಹೋಗ್ತಾ ಇರ್ಬೇಕು. ಸುಮ್ಮನೆ ಕೈ ನೋವು ಬರುತ್ತೆ, ಹಿಂಗೆ ಹೋಗ್ತಾನೆ ಇರ್ತಲ್ಲ. ಏನಾದ್ರು ತಗೊಂತೀಯಾ? ಶಾಪಿಂಗ್ ಮಾಡ್ತೀಯಾ? ಒಂದು ಈಶಾ ತಗೋಬೇಕು. ಈಶಾ ಸ್ಟ್ಯಾಚು ತಗೋಬೇಕು. ಅಲ್ಲ ಇದು ತೊಗೊಳ್ಳೋಣ. ಈಶಾ ಅಣ್ಣ, ಈಶಾ ಸ್ಟ್ಯಾಚು ಎಷ್ಟಿದು? ಯೋಗಿ 300 200. ಸೊ ಪ್ರಸ್ತುತ ಲೇಟ್ ಆಗುತ್ತೆ, 10 ಗಂಟೆ ಮೇಲೆ ಆಗುತ್ತೆ ಅಂತ ಈಗ ಹೊರಗಡೆ ಸ್ವಲ್ಪ ತಿಂಡಿ ಮಾಡಿಕೊಂಡು ಕುಕ್ಕೆಗೆ ಹೋಗ್ಬೇಕಲ್ಲ, ಕುಕ್ಕೆಗೆ ಹೊಡ್ತಾ ಇದ್ದೀವಿ. ಹೋಗ್ಬಿಟ್ಟು ಮಾಡ್ಕೊಂಡು ಬರೋಣ ಬನ್ನಿ. ಓಕೆ, ನೀರು ದೋಸೆ ಬಂದಿದೆ. ಈಗ ಟಿಫನ್ ಮಾಡೋ ಸಮಯ. ಇನ್ನೊಂದು ಸಮಯ ಹೋಗೋ ಬೆಟ್ಟ ಟೈಮ್ ಇಲ್ಲ, ನೀವು ಹೋಗೋಕ್ಕಾಗಲ್ಲ. ಬನ್ನಿ ಹೋಗೋಣ. ಬಸ್ಸುಗಳೆಲ್ಲ ಬರ್ತಿದ್ದಾವೆ, ರೋಡ್ ನೋಡ್ಕೋಬೋದಲ್ಲ ನೀವು. ಎಲ್ಲೆಲ್ಲಿ ಹೋಗ್ಬೇಕಲ್ಲ ಡೀಟೇಲ್ಸ್ ಇರುತ್ತೆ. ಆಟೋಗಳಲ್ಲಿ ಹೋಗ್ಬೋದು. ಸುಬ್ರಹ್ಮಣ್ಯಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಸೂರ್ಯೋದಯ ತುಂಬ ಚೆನ್ನಾಗಿದೆ. ಮೈನ್ ಸರ್ಕಲ್, ಯಾವುದೇ ಬಸ್ ಬಂದರೂ ಇಲ್ಲೇ ನಿಲ್ಸುತ್ತಲ್ಲ.